ರಾಜಾಜಿನಗರದ ಶ್ರೀ ವೈಕುಂಠ ಕೈಲಾಸನಾಥ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಮಹೋತ್ಸವವನ್ನು ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿರುವ ಎಲ್ಲ ದೇವತೆಗಳಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳನ್ನು ನೆರವೇರಿಸಲಾಯಿತು. ಬಳಿಕ ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ನ ಪದಾಧಿಕಾರಿಗಳು ಸಾಯಿಬಾಬಾ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಕೂರಿಸಿ ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರೊಂದಿಗೆ ರಾಜಾಜಿನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಿದರು. ಮೆರವಣಿಗೆಯ ನಂತರ ಭಕ್ತರು ಶ್ರೀ ವೈಕುಂಠ ಕೈಲಾಸನಾಥ ದೇವಾಲಯಕ್ಕೆ ಆಗಮಿಸಿ ಸಾಯಿಬಾಬಾ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಭಕ್ತರು ಭಜನೆ ಹಾಗೂ ನೃತ್ಯದ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿ ಆಧ್ಯಾತ್ಮಿಕ ವಾತಾವರಣವನ್ನು ಮತ್ತಷ್ಟು ಮೆರುಗುಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ನ ಪದಾಧಿಕಾರಿಗಳು, ಬಾಬಾರ ಕೃಪೆಯಿಂದ ನಾವೆಲ್ಲರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ. ಇಂದಿಗೂ ಮುಂದೆಯೂ ಶ್ರೀ ಶಿರಡಿ ಸಾಯಿಬಾಬರೇ ನಮ್ಮ ಆರಾಧ್ಯ ದೈವ ಎಂದು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರು. ಗುರು ಪೂರ್ಣಿಮೆ ಮಹೋತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಸಾಯಿ ನಾಮಸ್ಮರಣೆ, ಪೂಜೆ ಹಾಗೂ ಆರತಿಯಲ್ಲಿ ತೊಡಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಲೋ, ಸಾಯಿಬಾಬಾ ಭಾಳ ಇದ್ದಾರೆ. ನನಗೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಲೈಫ್ ಒಳಗೆ ಸಾಯಿಬಾಬಾದು. ಲಾಸ್ಟ್ 50 ಇಯರ್ಸ್ಲಿಂದ ನಾನು ಸಾಯಿಬಾಬಾಗೆ ಫಾಲೋ ಮಾಡ್ತಾ ಇದ್ದೀನಿ. ಬಾಬಾನ ನಂಬಿದವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಬಾಬಾಗೆ ನಂಬಿದವ್ರಿಗೆ ಎಲ್ಲರಿಗೆ ಒಳ್ಳೇದಾಗತ್ತೆ. ಎಲ್ಲ ಚೆನ್ನಾಗಾಗಲಿ, ಎಲ್ಲರಿಗೆ, ಇಡೀ ಪ್ರಪಂಚ ಒಳಗೆ ಎಲ್ಲರಿಗೂ ಚೆನ್ನಾಗಾಗಲಿ. ಇಂದು ಗುರುಪೂರ್ಣಿಮಾದ ಪ್ರಯುಕ್ತವಾಗಿ ರಾಜಾಜಿನಗರದ ಶ್ರೀ ಕೈಲಾಶ ವೈಕುಂಠ ಮಹಾಕ್ಷೇತ್ರದಲ್ಲಿ ಇಂದು ಸಾಯಿಬಾಬಾ ಅವರ ಒಂದು ಗುರುಪೂರ್ಣಿಮಾದ ಪ್ರಯುಕ್ತ ಸಾಯಿಬಾಬಾ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಇದು ಬೆಳಗಿನಿಂದ ಒಂದು ಶುರುವಾಗಿ ಆರತಿಗಳು, ಬೆಳಗಿನ ಆರತಿ, ಕಾಕಡ ಆರತಿ ಮತ್ತು ತದನಂತರ ಪೂಜೆ ಮಹಾಕಾರ್ಯಗಳು, ಮಧ್ಯಾಹ್ನದ ಆರತಿ ಮತ್ತು ಸಂಜೆ ಆರತಿ ಕೂಡ ಆದ ನಂತರ ನಮ್ಮ ಇಲ್ಲಿ ಪಲ್ಲಕ್ಕಿ ಉತ್ಸವ ಇತ್ತು. ಈ ಪಲ್ಲಕ್ಕಿ ಉತ್ಸವದಲ್ಲಿ ಬಹಳಷ್ಟು ಜನ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ಬಾಬಾ ಅವರ ಆಶೀರ್ವಾದ ಪಡೆದು ನಾವೆಲ್ಲರೂ ಧನ್ಯರಾಗಿದ್ದೇವೆ. ತಮಗೂ ಕೂಡ ಈ ಗುರುಪೂರ್ಣಿಮಾದ ಪ್ರಯುಕ್ತ ಶ್ರೀ ಶಿರಡಿ ಬಾಬಾ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಇವತ್ತು ಗುರುಪೂರ್ಣಿಮೆ ಇರೋದರಿಂದ ಗುರುಗಳನ್ನು ಪೂಜಿಸುವ ಒಂದು ವಿಶೇಷವಾದ ದಿನವಾಗಿದೆ. ಇವತ್ತು ನಾವು ಕೈಲಾಸ ವೈಕುಂಠ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿದ್ದೇವೆ. ಯಾಕಂದರೆ ಇಲ್ಲಿ ಸಾಯಿಬಾಬಾರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಎಲ್ಲ ಭಕ್ತರು ಸೇರಿ ಗುರುಗಳನ್ನು ಪೂಜೆ ಮಾಡಬೇಕು ಅಂತ ಒಂದು ವಿಶೇಷ ಪೂಜೆ ನಡೀತಾ ಇದೆ. ಹಾಗೆ ಎಲ್ಲರೂ ಬಂದು ಇಲ್ಲಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಗುರುಪೂರ್ಣಿಮೆ ದಿವಸ ನಾವೆಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಬಾಬಾನ ಭಕ್ತರು. ನಮ್ಮ ಯಜಮಾನರ ಸ್ಮರಣಾರ್ಥ ನಾವು ಬಾಬಾನ ಮೂರ್ತಿ ಕೊಟ್ಟಿದ್ದೀವಿ. ಬಾಬಾ ನಮಗೆ ತುಂಬ ಒಳ್ಳೇದು ಮಾಡಿದ್ದಾನೆ. ನಾವು ಹೊಸ ಕಾರ್ ತೊಗೊಂಡಾಗ ಬಾಬಾ ನಮ್ಮ ಕಾರ್ ಮೇಲೆ ಮೂಡಿಬಿಟ್ರು. ಅಂದಿನಿಂದ ನಾವೆಲ್ಲ ಮಕ್ಕಳು ಮನೆ ಫ್ಯಾಮಿಲಿ ಪೂರ್ತಿ ಬಾಬಾನ ಭಕ್ತರಾಗಿದ್ದೇವೆ. ಬಾಬಾನಿಗೆ ನಡ್ಕೊಂಡವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಬಾಬಾ ತುಂಬ ದೊಡ್ಡ ಗುರು, ತುಂಬ ಒಳ್ಳೆಯ ದೇವರು. ಬಾಬಾ ನಿಂತರ ಏನು ಕೇಳಿದ್ರು ಇಲ್ಲ ಅಂತ ನಮಗೆ ಆಗಿಲ್ಲ. ಥ್ಯಾಂಕ್ ಯು. ಜೈ ಸಾಯಿ ಬಾಬಾ ಕಿ ಜೈ, ಸಾಯಿ ಬಾಬಾ ಕಿ ಜೈ. ಇದು ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ. ಪ್ರತಿ ವರ್ಷವೂ ಗುರುಪೂರ್ಣಿಮೆ ದಿನ ಈಗ ಬಾಬಾನ ಕುಳಿಸಿ 3 ವರ್ಷ ಆಯಿತು. ಪ್ರತಿ ವರ್ಷವೂ ಹೀಗೆ ಗುರುಪೂರ್ಣಿಮೆ ಆಗಿ ಅದ್ದೂರಿಯಾಗಿ ಬೆಳಗ್ಗೆ ಕಾಕಡಾರತಿ, ಮಹಾಮಂಗಳಾರತಿ 10:30ಗೆ ನಡೆಯುತ್ತೆ. ಮತ್ತೊಂದೇನು ಅಂದರೆ ವಿಶೇಷ ಅಂದರೆ ಇಲ್ಲಿ 7 ಗಂಟೆಗೆ ಏನು ಅಭಿಷೇಕವನ್ನು ಮಾಡ್ತೀವಿ, ಸ್ವಹಸ್ತ ಅಭಿಷೇಕ ಅಂತ ಆಗುತ್ತೆ. ಇಲ್ಲಿ ಭಕ್ತಾದಿಗಳಿಂದ ಸ್ವಹಸ್ತ ಅಭಿಷೇಕವನ್ನು ಮಾಡ್ತೀವಿ. ಭಕ್ತಾದಿಗಳೇ ಅಭಿಷೇಕ ಮಾಡೋದು, ಹಾಲಭಿಷೇಕವನ್ನು ಮಾಡ್ತಾರೆ ಭಕ್ತಾದಿಗಳಿಂದ. ಅದೊಂದು ವಿಶೇಷ ಇಲ್ಲಿ ಈ ದೇವಸ್ಥಾನದಲ್ಲಿ. ಮತ್ತೊಂದೇನು ಅಂದರೆ 10:30ಕ್ಕೆ ಯಾವಾಗಲೂ ಮಹಾಮಂಗಳಾರತಿ ಆಗುತ್ತೆ. ಅದಾದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಆದಮೇಲೆ ಸಾಯಂಕಾಲ 5:30ಕ್ಕೆ ಧೂಪಾರತಿ ಇರುತ್ತೆ. ಧೂಪಾರತಿ ಅಂತ ಮುಗಿದ ಮೇಲೆ 6:30ಕ್ಕೆ ಉತ್ಸವವನ್ನು ಹೋಗ್ತೀವಿ. ಮೆರವಣಿಗೆ ರಾಮಮಂದಿರ, ರಾಜಾಜಿನಗರ ರಾಮಮಂದಿರ ಹತ್ತಿರದಿಂದ ಅಲ್ಲಿಂದ ಸುತ್ತುವರೆದು ಬರ್ತೀವಿ. ಇಲ್ಲಿ ಪ್ರತಿ ವರ್ಷವೂ ಇದೇ ನಡೆಯುತ್ತೆ. ಹೀಗೆ ಮುಂದುವರಿತಾ ಇದೆ. ಜನಸಂಖ್ಯೆ ಹೀಗೆ ಜಾಸ್ತಿ ಆಗ್ತಾ ಇದೆ. ಹೊಸತಿಗಿಂತ ಈ ಸತಿ ಜನರು ಜಾಸ್ತಿ ಬಂದಿದ್ದಾರೆ. ಅದು ಖುಷಿ ಆಗ್ತಾ ಇದೆ. ಮತ್ತೊಂದೇನು ಅಂದರೆ ಈಗ
ಉತ್ಸವ ಮುಗಿದ ಮೇಲೆ ಶೇಜಾರ್ತಿ ಅಂತ ಅಂದರೆ ಬಾಬನನ್ನು ನಿದ್ರಾವಸ್ಥೆಗೆ ಹೋಗ್ತಾರೆ ಅಂತ, ನಿದ್ರೆ ಮಾಡಿಸೋದು ಅಂತ, ಅಂದರೆ ಮಲಗಿಸೋದು ಅಂತ ಹೇಳ್ತೀವಲ್ಲ, ಅದನ್ನು ಶೇಜಾರ್ತಿ ಅಂತ ಹೇಳ್ತೀವಿ. ಅದು ಆದಮೇಲೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಗುರುಪೂರ್ಣಿಮೆಯ ವಿಶೇಷ ಅಂದರೆ ಇದು ಮೇನ್. ಮತ್ತೊಂದೇನು ಅಂದರೆ ಗುರುವನ್ನು ಪೂಜಿಸೋದು ಅಂತ. ಸಾಯಿಬಾಬಾ ಮತ್ತೊಂದೇನು ಅಂದರೆ ಇವರ ಗುರು ಅಂದರೆ ದತ್ತಾತ್ರೇಯ. ಸಾಯಿಬಾಬಾಗೆ ಗುರು ಅಂದರೆ ದತ್ತಾತ್ರೇಯ. ಹಾಗಾಗಿ ಗುರುವನ್ನು ಪೂಜಿಸೋದು. ಸಾಯಿಬಾಬಾ ಅಂದರೆ ಗುರು ಅಂತ. ಹಾಗಾಗಿ ಗುರುಪೂರ್ಣಿಮೆ ದಿನ ಗುರುವನ್ನು ಪೂಜಿಸಿ ಅಂತ. ಯಾರೇ ಭಕ್ತಾದಿಗಳು ಇದೆ ಟಿ ವಿಯನ್ನು ನೋಡ್ತಾ ಇದ್ರು ಗುರುಪೂರ್ಣಿಮೆ ದಿನ ಫಸ್ಟು ಯಾವುದು ಹತ್ತಿರದಲ್ಲಿ ಯಾವುದೇ ದೇವರಿದೆಯೋ, ಗುರು ದೇವರು ಇದೆಯೋ ಅದನ್ನು ಪೂಜಿಸಿ ಅಂತ ಹೇಳ್ತಾರೆ.
सुखनाम